ನಾವೆಲ್ಲರೂ ಕೂಡ ಬೆಳಿಗ್ಗೆ ಒಂದು 8 ಗಂಟೆಗೆ ಗೊಲ್ರಟ್ಟಿ ನೈಸ್ ರೋಡಿಂದ ಮಾಗಡಿ ಏನು ಕೆಂಪೇಗೌಡರು ಕಟ್ಟಿರುವಂಥ ಕೋಟೆನ ಉಳಿಸಲಿಕ್ಕೆ ಅದು ಪಾರಂಪರಿಕವಾಗಿ ಉಳಿಬೇಕು. ಅಲ್ಲಿರೋಂಥ ಏನು ಷಡ್ಯಂತ್ರದಿಂದ ಆ ಕೋಟೆನ ಈಗಾಗಲೇ ಮುಚ್ಕೊಂಡ್ಬರ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ HM ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಹೋರಾಟ ನಡ್ಕೊಂಡ್ಬಂದಿದೆ. ಅದು ಉಳಿಸ್ಲಿಕ್ಕೆ ಅವರು ಸತತ ಪ್ರಯತ್ನ ಪಟ್ಟು ಉಳಿಸಿದ್ದಾರೆ. ಆದರೆ ಇವತ್ತು ಅವರ ಎಷ್ಟೇ ಬಲ ಪ್ರಯೋಗ ಮಾಡಿ ಅಂದರೆ ಜನರು ಸರಿ ಹೋರಾಟಗಳು ಮಾಡ್ತಾ ಇದ್ರು ಕೂಡ ಇನ್ನು ಅವರ ಷಡ್ಯಂತ್ರದಿಂದ ಆ ಕೋಟೆನ ಅಳಿಸಲೇಬೇಕು ಅಂತ ಹೇಳಿ ಏನು ಉದ್ದೇಶ ಮಾಡ್ತಾ ಇದ್ದಾರೆ. ಆ ಉದ್ದೇಶದ ವಿರುದ್ಧವಾಗಿ ಆ ಕೋಟೆ ಉಳಿಬೇಕು, ಕೆಂಪೇಗೌಡರು ಕಟ್ಟಿರೋಂಥ ಪಾರಂಪರಿಕ ಸ್ಥಳ ಹಾಗೇ ಇರಬೇಕು, ಮುಂದಿನ ಜನರಿಗೆ ಅದು ಗೊತ್ತಾಗಬೇಕು, ಮುಂದಿನ ಈ ಏನು ಪ್ರಕೃತಿ ಇರುತ್ತೆ ಅಲ್ಲಿವರೆಗೂ ಕೆಂಪೇಗೌಡರ ಹೆಸರು ಹೇಗಿರುತ್ತೋ ಆ ಕೋಟೆನೂ ಹಾಗೆ ಉಳಿಬೇಕು ಅಂತ ಹೇಳಿ ಏನು ಹೋರಾಟ ಕೈಗೆತ್ತಿದ್ದಾರೆ. ಆ ಹೋರಾಟಕ್ಕೆ ಬೆಂಬಲವಾಗಿ ಎಲ್ಲ ಸಂಘ ಸಂಸ್ಥೆಗಳು ನಾವೆಲ್ಲ ಸೇರ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಎಲ್ರಿಗೂ ಈಗಾಗಲೇ ಕರೆದಿದ್ದೇವೆ. ಆದರೂ ಯಾರು ಕೂಡ ಕರೆದಿಲ್ಲ ಅಂದ್ಕೊಂಬೇಡಿ. ಇದು ಯಾವ ಉದ್ದೇಶಕ್ಕಾಗಿ ಅಲ್ಲ, ಈ ನಾಡಿನ ಪರಂಪರೆ ಉಳಿಸ್ಬೇಕು, ಮಾಗಡಿಯ ಪರಂಪರೆ ಉಳಿಸ್ಬೇಕು, ಆ ಕೋಟೆ ಉಳಿಸ್ಬೇಕು, ಅಷ್ಟೇ ಉದ್ದೇಶ. ಆ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು, ತಾವೆಲ್ಲರೂ ಕೂಡ ಬರಬೇಕು, ತಾವು ಬಂದು ಈ ಹೋರಾಟನ ಬೆಂಬಲಿಸಬೇಕು, ಆ ಕೋಟೆ ಉಳಿಸುವಂಥದ್ದು ಆಗಬೇಕು ಅಂತ ಹೇಳಿ ನಾವು ಕೇಳ್ಕೊಂಡು ಮಾತಾಡಿ ಮೇಡಮ್. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ, ಏನು ನಾಳೆ ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ 10:30ಕ್ಕೆ ಮಾಗಡಿ ನಾಡಪ್ರಭು ಕೆಂಪೇಗೌಡರ ಕನಸು ಮಾಗಡಿ, ಆ ಮಾಗಡಿಯ